ಸೊ ನಾನಿವತ್ತು ಒಂದು ಬೆಸ್ಟ್ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ಕಡಲೆಪುರಿಯಲ್ಲಿ. ಸೊ ಇದಕ್ಕೆ ನಾವು ಚುಡುವ ಅಂತ ಹೇಳ್ತೀವಿ, ನೀವೇನು ಹೇಳ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಸೊ ಫಸ್ಟು ನಾನು ಕಡಲೆ ಬೀಜನ ತೊಗೊಂಡಿದ್ದೀನಿ, ಇನ್ನೊಂದು ಕಡೆ ಇದಕ್ಕೆ ನಾವು ಪುಟಾಣಿ ಅಂತೀವಿ, ನೀವೇನಂತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳೋದು ಮರಿಬೇಡಿ. ಸೊ ಈರುಳ್ಳಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಉದ್ದ ಉದ್ದ, ಯಾಕಂತಂದರೆ ಅದನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸೊ ಇದರಲ್ಲಿ ನಾನು ತುಂಬ ಜಾಸ್ತಿ ಬೆಳ್ಳುಳ್ಳಿ ಆ್ಯಂಡು ಕರಿಬೇವು, ಮೆಣಸಿನ್ಕಾಯಿ, ಕೊತ್ತಂಬರಿನೂ ಜಾಸ್ತಿ ತೊಗೊಂಡಿದ್ದೀನಿ. ಸೊ ಆಯಿಲ್ ತೊಗೊಂಡಿದ್ದೀನಿ, ಬಿಸಿಗಿಟ್ಟಿದ್ದೀನಿ ಆಲ್ರೆಡಿ. ಸೊ ಬಿಸಿ ಆದ ತಕ್ಷಣ ನಾನು ಇವಾಗ ಇದನ್ನು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ನಾನು ಚೆನ್ನಾಗೆ ಡೀಪ್ ಫ್ರೈ ಮಾಡ್ಕೊತೀನಿ, ಯಾಕಂತಂದರೆ ಅದು ಚೆನ್ನಾಗಿರುತ್ತೆ. ಸೊ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ಬೇಗ ಅದು ಕ್ರಂಚಿ ಆಗಬೇಕಂತ ಸ್ವಲ್ಪ ಅದರ ಒಳಗಡೆ ನಾನು ಸಾಲ್ಟ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಒಳಗಡೆ ಆಯಿಲ್ ಜಾಸ್ತಿ ತೊಗೊಳ್ಳಿ, ಯಾಕಂದರೆ ಡೀಪ್ ಫ್ರೈ ಮಾಡೋಕ್ಕೆ ಆಯಿಲ್ ಸ್ವಲ್ಪ ಎಕ್ಸ್ಟ್ರಾನೇ ಇರಬೇಕು. ಸೊ ಅದರಲ್ಲಿ ಇದೇ ಆಯಿಲಲ್ಲಿ ನಾನು ಆಮೇಲೆ ಅದನ್ನು ಒಗ್ಗರಣೆ ಕೂಡ ರೆಡಿ ಮಾಡ್ಕೊತೀನಿ. ಸ್ವಲ್ಪ ಆಯಿಲ್ ಕಮ್ಮಿ ಮಾಡ್ಕೊಂಡ್ಬಿಟ್ಟು ಸೊ ಇವಾಗ ನೋಡಿ ಫೈನಲಿ ಈ ಥರ ನಮಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಕ್ರಂಚಿ ಥರ ಆಗುತ್ತೆ. ಸೊ ಅದೇ ಆಯಿಲಲ್ಲಿ ನಾನು ಒಂದು ಸ್ವಲ್ಪ ಕಡಲೆ ಬೀಜನ ತೊಗೊಂಡ್ಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ, ಚೆನ್ನಾಗೆ ಹುರ್ಕೊಳ್ಳೋಣ, ಯಾಕಂದರೆ ಅದು ತಿನ್ನುವಾಗ ಚೆನ್ನಾಗಿರುತ್ತೆ. ಸೊ ಇದನ್ನು ಕೂಡ ನಾವು ಡೀಪ್ ಫ್ರೈ ಆಗಿ ಮಾಡ್ಕೊಳ್ಳೋಣ. ಸೊ ಇದನ್ನು ಈವ್ನಿಂಗ್ ಟೈಮಲ್ಲಿ ತಿನ್ಬೋದು. ಆ್ಯಂಡ್ ನೀವೇನಾದರೂ ಜರ್ನಿ ಎಲ್ಲಾದರೂ ಮಾಡ್ತಾಯಿದ್ರೆ ಜರ್ನಿಗೂ ಕೂಡ ಹಾಕ್ಕೊಂಡು ಹೋಗ್ಬೋದು. ಇದು ನಾವು 1 ಮಂತ್ವರೆಗೂ ಇಡ್ಬೋದು, 1 ಮಂತ್ವರೆಗೂ ಯೂಸ್ ಮಾಡ್ಕೋಬೋದು ನೀವು ಇದನ್ನು. ಚೆನ್ನಾಗಿ ಒಂದು ಬಾಕ್ಸಲ್ಲಿ ಚೆನ್ನಾಗಿ ಕ್ಯಾರಿ ಬ್ಯಾಗ್ ಇಟ್ಬಿಟ್ಟು ಮುಚ್ಚಿಟ್ಟಿದ್ರೆ ಅದು ಕಡಲೆ ಬೀಜನೂ ಕೂಡ ಕ್ರಂಚಿ ಥರ ಇರುತ್ತೆ, ಇಲ್ಲಾದರೆ ಅದು ಮೆತ್ತಗಾಗ್ಬಿಡುತ್ತೆ. ಸೊ ನಾವು ಏನು ಕಡಲೆ ಬೀಜನ ಇದು ಕಡಲೆಪುರಿ ತೊಗೊಂಡಿದ್ವಲ್ಲ ಅದರೊಳಗಡೆ ನಾವು ಕಡಲೆ ಬೀಜ ಹಾಕ್ಕೊಳ್ಳೋಣ. ಸೊ ನೆಕ್ಸ್ಟು ಅದೇ ಥರ ಈ ಪುಟಾಣಿ ಕೂಡ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಕಡಲೆ ಬೀಜ ಮತ್ತು ಇದು ಜಾಸ್ತಿನೇ ತೊಗೊಳ್ಳಿ, ಇದೇ ಅದರೊಳಗಡೆ ಟೇಸ್ಟ್ ಕೊಡೋದು. ಸೊ ಯಾವಾಗಲೂ ಇದು ಎರಡನ್ನು ಜಾಸ್ತಿ ತೊಗೊಂಡ್ಬಿಡಿ. ಸೊ ಇದು ಕೂಡ ಚೆನ್ನಾಗೆ ಫ್ರೈ ಆದ ತಕ್ಷಣ ಸೊ ನಾವು ಅದು ಕೂಡ ಕಡಲೆಪುರಿಯಲ್ಲಿ ಹಾಕ್ಕೊಳ್ಳೋಣ. ಇದಕ್ಕೆ ನಾವು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹಾಕಿದ ತಕ್ಷಣ ಲಾಸ್ಟಿಗೆ ಒಗ್ಗರಣೆ ಕೂಡ ಕೊಡ್ತೀನಿ ಇದಕ್ಕೆ. ಸೊ ಆಮೇಲೆ ಸೊ ಅದೇ ಎಣ್ಣೆಯಲ್ಲಿ ಸ್ವಲ್ಪ ಒಣ ಕೊಬ್ಬರಿ ಕೂಡ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗೆ. ಇದು ಸ್ಕಿಪ್ ಮಾಡಬೇಡಿ, ಇದು ಕೂಡ ಚೆನ್ನಾಗಿರುತ್ತೆ. ಸೊ ನಾನು ಏನೇನು ತೊಗೊಂಡಿದ್ದೀನಿ ಆದಷ್ಟು ಎಲ್ಲನೂ ಕೂಡ ನೀವು ತೊಗೊಳ್ಳಿ, ಯಾವುದು ಸ್ಕಿಪ್ ಮಾಡ್ಕೋಬೇಡಿ. ಸೊ ಇದು ಕೂಡ ಬ್ರೌನಾಗಿ ನಾವು ಫ್ರೈ ಮಾಡ್ಕೊಂಡ್ಬಿಟ್ಟು ಸೊ ಅದು ಕೂಡ ಕಡಲೆಪುರಿಯಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಅದು ಏನು ಎಣ್ಣೆ ಇಟ್ಟಿದ್ವಲ್ಲ ಅದೇ ಎಣ್ಣೆಯಲ್ಲಿ ನಾವು ಇವಾಗ ಈರುಳ್ಳಿ ತೊಗೊಂಡಿದ್ವಲ್ಲ ಸೊ ಅದು ಕೂಡ ಚೆನ್ನಾಗಿ ಫ್ರೈ ಆದ ತಕ್ಷಣ ಅದು ಕೂಡ ನಾನು ಕಡಲೆಪುರಿಯಲ್ಲಿ ಮಿಕ್ಸ್ ಮಾಡೋಣ. ಯಾಕಂದರೆ ಇದು ಲಾಸ್ಟಲ್ಲಿ ಏನಕ್ಕೆ ಹಾಕಿದ್ದೀನಿ ಅಂತಂದರೆ ಸ್ವಲ್ಪ ಅದನ್ನು ಔಟ್ಸೈಡ್ ಇಟ್ಟಿದೆ, ಅದು ಸ್ವಲ್ಪ ಚೆನ್ನಾಗಿ ಡೀಪಾಗಿ ಫ್ರೈ ಆಗಿರುತ್ತಲ್ಲ, ಸೊ ಅದರಿಂದ ಅದು ಕ್ರಂಚಿನೆಸ್ ಬರಬೇಕು ಅಂತ ಸ್ವಲ್ಪ ಸೈಡಲ್ಲಿ ಇಟ್ಟಿದ್ದೆ. ಸೊ ಅದೇ ಆಯಿಲಲ್ಲಿ ನಾನು ಬೆಳ್ಳುಳ್ಳಿ, ಕರಿಬೇವು ಮತ್ತು ಮೆಣಸಿನ್ಕಾಯಿ ಸೊ ಇದನ್ನು ನಾವು ಫುಲ್ಲು ಫಾಸ್ಟಿಗೆ ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಯಾಕಂದರೆ ಅದು ಸ್ವಲ್ಪ ಕರಿಬೇವು ಮೆಣಸಿನ್ಕಾಯಿ ಇರುತ್ತಲ್ಲ ಅದು ಸ್ವಲ್ಪ ಕ್ರಂಚಿ ಥರ ಆಗುತ್ತೆ. ನೀವು ಸಣ್ಣ ಇಟ್ಟು ಮಾಡಿದರೆ ಅದು ಮೆತ್ತಗೆ ಬೀಳುತ್ತೆ. ಸೊ ಅದರಿಂದ ಅದನ್ನು ನಾನು ಗ್ಯಾಸ್ ಫಾಸ್ಟ್ ಇಟ್ಬಿಟ್ಟು ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡ್ಕೋತಾ ಫ್ರೈ ಮಾಡ್ಕೊಳ್ಳೋಣ. ನೀವು ಇದರಲ್ಲಿ ಜಾಸ್ತಿ ಕರಿಬೇವು ಮತ್ತು ಹಾಕ್ಕೊಳ್ಳಿ, ಯಾಕಂದರೆ ಸ್ವಲ್ಪ ಕ್ರಂಚಿನೆಸ್ ಬರುತ್ತೆ, ಚೆನ್ನಾಗಿರುತ್ತೆ. ಸೊ ಅದರೊಳಗಡೆ ನಾನು ತುಂಬ ಜಾಸ್ತಿನೇ ಅದರಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀನಿ. ಸೊ ಇವಾಗ ನಾನು ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ನೀವು ಎಷ್ಟು ತೊಗೊತೀರಲ್ಲ ಅದು ಅಕಾರ್ಡಿಂಗ್ ನೀವು ಸಾಲ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಸಾಲ್ಟ್ ಹಾಕಿದ ತಕ್ಷಣ ಇದು ಕೂಡ ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಇದು ಕೂಡ ಕೊತ್ತಂಬರಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು, ಆ ಥರ ಫ್ರೈ ಮಾಡ್ಕೊಳ್ಳೋಣ. ಸೊ ಇದನ್ನು ಕೂಡ ಫ್ರೈ ಆದ ತಕ್ಷಣ ಇದನ್ನು ಆಲ್ಮೋಸ್ಟ್ ನಮ್ಮ ಸೈಡು ಮಾಡ್ತಾನೆ ಇರ್ತಾರೆ ಈವ್ನಿಂಗ್ ಟೈಮಲ್ಲಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ. ಸೊ ಇದರೊಳಗಡೆ ನಾನಿವಾಗ ರೆಡ್ ಚಿಲ್ಲಿ ಕೂಡ ಹಾಕ್ಕೊತಾ ಇದ್ದೀನಿ. ಸೊ ಆಪ್ಷನಲ್ ಇದೆ, ಯಾವುದೂ ಸ್ಕಿಪ್ ಮಾಡಬೇಡಿ. ಬೇಕಾದರೆ ನೀವು ಮೆಣಸಿನ್ಕಾಯಿ ಸ್ಕಿಪ್ ಮಾಡ್ಕೋಬೋದು, ಬಟ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಚಿಲ್ಲಿ ಪೌಡ್ರ್ ಹಾಕಿದ ತಕ್ಷಣ ಅದರೊಳಗಡೆ ನಾನು ಇವಾಗ ಸ್ವಲ್ಪ ಟರ್ಮರಿಕ್ ಕೂಡ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಕಲರ್ ಬರುತ್ತೆ. ಸೊ ಅದರಿಂದ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ಬಿಟ್ಟು ಇದನ್ನು ಕೂಡ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಎಲ್ಲ ಮಿಕ್ಸ್ ಆದ ತಕ್ಷಣ ನಾವೇನು ಕಡಲೆಪುರಿನ ನಾವು ಇಟ್ಟಿದ್ವಲ್ಲ ಎಲ್ಲ ಫ್ರೈ ಮಾಡಿ ಹಾಕ್ಕೊಂಡಿದ್ವಲ್ಲ ಸೊ ಅದರೊಳಗಡೆ ನಾವು ಇದನ್ನು ಚೆನ್ನಾಗಿ ಹಾಕ್ಕೊಂಡ್ಬಿಟ್ಟು ಸೊ ಇದೇ ಒಂದು ಚೆನ್ನಾಗಿ ಸ್ನ್ಯಾಕ್ಸ್ ಅನ್ಬೋದು. ಸೊ ನೀವು ಇದರೊಳಗಡೆ ಈವ್ನಿಂಗ್ ಟೈಮಲ್ಲಿ
ಸ್ವಲ್ಪ ಈರುಳ್ಳಿ, ಟೊಮೊಟೊ ಮತ್ತು ಮಿಕ್ಸರು ಮತ್ತು ಸ್ವಲ್ಪ ಕೊತ್ತಂಬರಿ ಮೇಲೆ ಹಾಕ್ಕೊಂಡು ತಿಂದರೆ ತುಂಬ ಬೆಸ್ಟ್ ಟೇಸ್ಟಾಗಿರುತ್ತೆ. ನೀವು ಹಾಕಬೇಡ ಅಂದರೆ ಹೀಗೂ ಕೂಡ ಡ್ರೈನೂ ತಿನ್ಬೋದು ನೋಡಿ. ನಾನು ಫಸ್ಟು ಬಾಕ್ಸೇ ತೊಗೊಂಡಿದ್ದೆ, ಸೊ ಅದರೊಳಗಡೆ ಚೆನ್ನಾಗಿ ಮಿಕ್ಸ್ ಮಾಡೋಕ್ಕಾಗಲ್ಲ ಅಂತ ಆಮೇಲೆ ಬುಟ್ಟಿ ಒಳಗಡೆ ಹಾಕ್ಕೊಂಡಿದ್ದೀನಿ. ಸೊ ಇದು ನಿಮಗೆ ಹೇಗೆ ಅನಿಸ್ತಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳೋದು ಮರಿಬೇಡಿ. ಆ್ಯಂಡ್ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡ್ಕೊಳ್ಳಿ, ಆ್ಯಂಡ್ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಇದೇ ಥರ ಚೆನ್ನಾಗಿ ವೀಡಿಯೋಸ್ನ ತಗೊಂಡು ಬರ್ತಾ ಇರ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಟಾಟಾ ಆ್ಯಂಡ್ ಬಾಯ್.